ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ನಗರದಲ್ಲಿ ಬೆಳಕಿನ ಹಬ್ಬ ದೀಪಾವಳಿ ಲಕ್ಷ್ಮೀ ಪೂಜೆ ಪ್ರಯುಕ್ತವಾಗಿ ಪಟ್ಟಣದ ಹೊರವಲಯದಲ್ಲಿ ಪಟಾಕಿ ಅಂಗಡಿಗಳಿಗೆ ಜಮಾಯಿಸಿ ಪಟಾಕಿ ಖರೀದಿ ಮಾಡಿದ ಜನರು. ವಿಶೇಷವಾಗಿ ಮಕ್ಕಳನ್ನು ಗಮನ ಸೆಳೆದ ಫ್ಯಾನ್ಸಿ ಪಟಾಕಿಗಳು. ಹೆಚ್ಚಾಗಿ ಪರಿಸರಕ್ಕೆ ಹಾನಿಯಾಗದಂತೆ ಹಸಿರು ಪಟಾಕಿಗಳನ್ನು ಜನರು ಖರೀದಿ ಮಾಡಿದರು. ಅತಿ ಕಡಿಮೆ ಬೆಲೆಯಾದ ಕಾರಣ ಪಟಾಕಿಗಳನ್ನು ಖರೀದಿ ಮಾಡಲು ವಿವಿಧ ತಾಲೂಕುಗಳಿಂದ ಆಗಮಿಸಿದ ಪಟಾಕಿ ಪ್ರಿಯರು. ಸತತವಾಗಿ 3 ದಿನಗಳಿಂದ ಮಳೆ ಇದ್ದರೂ ಸಹ ಬಿಡುವಿನ ಸಮಯದಲ್ಲಿ ಬಂದು ಪಟಾಕಿಗಳನ್ನು ಖರೀದಿಸಿ ಹಬ್ಬವನ್ನು ಸಂಭ್ರಮಿಸಲಾಯಿತು. ಎಲ್ಲ ಅಂಗಡಿಯ ಮಾಲೀಕರುಗಳು ಹಾಗೂ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಹಾಕಿರುವ ನಿಯಮಗಳ ಪ್ರಕಾರ ಅಂಗಡಿಗಳನ್ನು ನಿರ್ಮಿಸಲಾಗಿತ್ತು. ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮ ವಹಿಸಲಾಯಿತು. ಒಟ್ಟಾರೆ ಪಟಾಕಿ ಖರೀದಿ ಮಾಡಲು ಜನ ಹರಸಾಹಸ ಪಡುವಂತ ಸ್ಥಿತಿ ಉಂಟಾಯಿತು. ಏನೇ ಆಗಲಿ, ಈ ವರ್ಷದ ಬೆಳಕಿನ ಹಬ್ಬ ಎಲ್ಲರ ಬಾಳಿಗೆ ಬೆಳಕಾಗಲಿ. ಹಸಿರು ಪಟಾಕಿಗಳು ಪರಿಸರ ಸ್ನೇಹಿ ಇರೋಂಥದ್ದು, ಗ್ರಾಹಕರಿಗೆ ಉತ್ತಮ ದರ್ಜೆಯಲ್ಲಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಸಂತೃಪ್ತಿ ಪಡಿಸೋದೇ ನಮ್ಮ ಸೇವೆ ಅಂತ ತಿಳ್ಕೊಂಡು ಪ್ರತಿ ವರ್ಷ ನಾವು ಈ ಒಂದು ವ್ಯಾಪಾರನ ಮಾಡ್ತಾ ಇದ್ದೀವಿ. ಸರ್ಕಾರದ ನಿರ್ದೇಶನ ಆಯಿತು, DC ಅವ್ರದ್ದು ಮೀಟಿಂಗ್ ಆಯಿತು, ಅದ್ರ ಪ್ರಕಾರ ನೀರಿಟ್ಟಿದ್ದೀವಿ, ಮರಳು, ಫೈರ್ ಎಕ್ಸ್ಟಿಂಗ್ವಿಷರು ಎಲ್ಲ ಇದೆ. ಮತ್ತು ಏನೇನೋ ನಾವು ಮುನ್ನೆಚ್ಚರಿಕೆ ತಗೋಬೇಕು ಸರ್ಕಾರದ ನಿಯಮಾವಳಿ ಪ್ರಕಾರ ಅದನ್ನೆಲ್ಲನೂ ಪೂರೈಸಿದ್ದೀವಿ. ನಾವು ಗುಣಮಟ್ಟನ ನಾವು ಕಾಪಾಡ್ಕೊಂಡ್ಬಂದಿದ್ದೀವಿ. ಲಾಭ ಒಂದೇ ಉದ್ದೇಶ ಆಗಿರೋದಿಲ್ಲ, ಗುಣಮಟ್ಟ ಕಾಪಾಡ್ಕೊಂಡ್ಬಂದಿರೋದ್ರಿಂದ ನಮಗೆ ಗ್ರಾಹಕರಿಂದ ಯಾವುದೇ ತೊಂದರೆ ಇಲ್ಲದೆ ನಡೀತಾ ಇದೆ. ಉತ್ತಮ ದರ, ಉತ್ತಮ ಗ್ರಾಹಕರು. ಸ್ವಲ್ಪ ತೊಂದರೆ ಆಗಿದೆ, ಪ್ರತಿದಿನ ಸಂಜೆ ಸ್ವಲ್ಪ ತೊಂದರೆ ಆಗಿದೆ, ಆದರೆ ಎಷ್ಟೋ ಪರವಾಗಿಲ್ಲ. ಮಳೆ ನಿಂತಾಗ ಬಂದು ತೊಗೊಂಡೋಗ್ತಾ ಇದ್ದಾರೆ. ಸಂಜೆ ಮೇಲೆ ನಮಗೆ ವ್ಯಾಪಾರಕ್ಕೆ 4 ದಿವಸದಿಂದ ತೊಂದರೆ ಆಗಿರೋದಂತೂ ನಿಜ. ಏನಿಲ್ಲ, ನೀವೆಲ್ಲರೂ ತರೀಕೆರೆಯಲ್ಲಿ ಹಾಕಿರೋಂಥ ಅಷ್ಟೋ ಮಳಿಗೆಗಳು ಸಹ ನಾವು ಗುಣಮಟ್ಟನ ನಾವು ಯಾವಾಗಲೂ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲರೂ ದಯವಿಟ್ಟು ತರೀಕೆರೆಯವರೆಲ್ಲ ಇಲ್ಲೇ ಬಂದು ವ್ಯಾಪಾರ ಮಾಡಿ ಅಂತ ಕೇಳ್ಕೊಂಡು, ದೀಪಾವಳಿ ಮತ್ತು ಲಕ್ಷ್ಮೀ ಪೂಜೆ ಪ್ರಯುಕ್ತ ಎಲ್ಲ ಜನತೆಗೆ ಮತ್ತು ಸುತ್ತ ಇರೋಂಥ ಹಳ್ಳಿ ಕುಲ ಬಾಂಧವರಿಗೆ ಎಲ್ಲರಿಗೂ ಸಹ ನಮ್ಮ ಶುಭಾಶಯ. ಸರ್ಕಾರದ ಆದೇಶದಂತೆ ನಾವು ಗ್ರೀನ್ ಪಟಾಕಿ ಮಾತ್ರ ಮಾಡ್ತಾ ಇದೀವಿ. ಯಾವ್ದು ಅಹಿತಕರ ಘಟನೆ ಆಗದಂಗೆ ಮುಂಜಾಗ್ರತಾ ಕ್ರಮನ ತಗೊಂಡಿದೀವಿ. ಫೈರ್ ಎಕ್ಸ್ಟಿಂಗ್ವಿಷರ್ ಕಟ್ಟಿದೀವಿ, ಮುಂದೆ ಡ್ರಮ್ಮಲ್ಲಿ ನೀರು ಇಟ್ಟಿದೀವಿ, ಮರಳು ಇಟ್ಟಿದೀವಿ. ಎಲ್ಲ DC ಹಸಿರು ಪಟಾಕಿನೇ ಮಾಡ್ತಾ ಇದೀವಿ ಸರ್. ಯಾವ್ದು ಪೊಲ್ಯೂಷನ್ ಆಗ್ದೆಲ್ಲ ಇರಬಾರ್ದು ಅಂತ ಎಲ್ಲ ನಾವು ಗ್ರೀನ್ ಇದೀವಿ ಸರ್. ಗ್ರಾಹಕರಿಗೆ ಯಾವುದೇ ಹೊರೆ ಆಗದಂತೆ ಕಮ್ಮಿ ಬೆಲೆಯಲ್ಲಿ ಡಿಸ್ಕೌಂಟ್ ಕೊಟ್ಟು ಮಾಡ್ತಾ ಇದೀವಿ ಸರ್. ನಾವು ಯಾವ್ದು ಜಾಸ್ತಿ ರೇಟು ಮಾಡ್ತಾ ಇಲ್ಲ ಸರ್. ಉಳ್ಕೋಬೇಕು, ಗ್ರಾಹಕರು ಉಳ್ಕೋಬೇಕು, ಅವರು ಖುಷಿಯಾಗಿರ್ಬೇಕು, ನಾವು ಖುಷಿ. ತರೀಕೆರೆ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ತ ನಾಗರಿಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ. ಎಲ್ಲ ಅದೇ ಪಟಾಕಿ, ಗ್ರೀನ್ ಪಟಾಕಿನೇ ಸೇಲ್ ಮಾಡ್ತೀವಿ. ಹೋಲ್ಸೇಲ್ ರೇಟಲ್ಲಿ ಸೇಲ್. ಅವ್ರು ಹೇಳ್ದಂಗೆ ನೀರು, ಮಣ್ಣು ಎಲ್ಲ ಅದಕ್ಕೆ ಬೇಕಾಗಿರೋ ಕಾನ್ಶಿಯಸ್ ಏನ್ ಬೇಕೋ ಅವೆಲ್ಲ ಇಟ್ಕೊಂಡಿದ್ವಿ. ಯಾವ್ದು ಬೇರೆ ತರ ಪಟಾಕಿ ಏನು ಮಾಡ್ತೀವಿ, ಎಲ್ಲ ಗ್ರೀನ್ ಪಟಾಕಿನೇ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಎಲ್ಲ ಪರಿಸರಕ್ಕೆ ಯಾರು ನೇಚರಿಗೆ ಒಳ್ಳೇದಾಗುತ್ತೋ ಅದೇ ಪಟಾಕಿನೇ ಮಾಡ್ತಾ ಇದೀವಿ. ನೇಚರ್ ಫ್ರೆಂಡ್ಲಿ ಗ್ರೀನ್ ಪಟಾಕಿನ ಅದ್ ಬಿಟ್ಟು ಬೇರೆದು ಯಾವ್ದು ಮಾಡ್ತಿಲ್ಲ. ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಎಲ್ಲ ತರೀಕೆರೆ ಜನರಿಗೆ ಹ್ಯಾಪಿ ದೀಪಾವಳಿ ಅಂತ ವಿಶ್ ಮಾಡಕ್ ಮಾಡ್ತಾ ಇದೀವಿ. ಬರೀ ಗ್ರೀನ್ ಕ್ರ್ಯಾಕರ್ಸ್ ಮಾತ್ರ ಮಾಡ್ತಾ ಇರೋದು ನಾವು. ಅದ್ರ ಮೇಲೆ ಗ್ರೀನ್ ಲೋಗೋ ಇದೆ, ಮತ್ತೆ ಸ್ಕ್ಯಾನರ್ ಇದೆ. ಎಲ್ಲ ಬ್ರಾಂಡೆಡ್ ಐಟಮ್ ಮಾಡ್ತಾ ಇರೋದು. ಮತ್ತೆ ಊರಿಂದ ಹೊರಗಡೆ ನಾವು ಅಂಗಡಿ ಹಾಕಿ ನಾವು ವ್ಯಾಪಾರ ಮಾಡ್ತಿರೋದು. ಯಾರಿಗೂ ಏನು ತೊಂದರೆ ಆಗ್ಲಿಲ್ದಂಗೆ, ಯಾವುದೇ ತರದ ಈ ತರ ಘಟನೆಗಳು ಏನು ನಡೀಲಿಲ್ದಂಗೆ ನಾವು ಹೊರಗಡೆ ಪಟಾಕಿ ಮತ್ತೆ ನಾವು ಏನು DC ಆದೇಶದ ಮೇರೆಗೆ ಅವ್ರು ರೆಸ್ಟ್ರಿಕ್ಷನ್ಸ್ ಏನ್ ಕೊಟ್ಟಿದ್ದಾರೆ ಅದೇ ತರನೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾವು ಪಾಲಿಸ್ಕೊಂಡು ನಾವು ಪಟಾಕಿ ಅಂಗಡಿಗಳನ್ನ ಮಾಡ್ತಾ ಇದೀವಿ. ಆಮೇಲೆ ಫೈರ್ ಎಕ್ಸ್ಟಿಂಗ್ವಿಷರ್ ಇರ್ಬೋದು, ನೀರಿನ ಡ್ರಮ್ ಇರ್ಬೋದು, ಮರಳು ಇರ್ಬೋದು, ಎಲ್ಲಾ ತರನು ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತರನೇ ವಿತ್ ಲೈಸೆನ್ಸ್ ತಗೊಂಡ್ಬಿಟ್ಟು ನಾವು ಪಟಾಕಿ ಅಂಗಡಿಗಳನ್ನ ನಡೆಸ್ತಾ ಇದೀವಿ. ಆದಷ್ಟು ನಮ್ಮ ಅಂಗಡಿಲಿ ಪರಿಸರ ಸ್ನೇಹಿ ಹಸಿರು ಪಟಾಕಿ ವಿತ್ ಲೋಗೋ ಇರೋ ಕ್ರ್ಯಾಕರ್ಸ್ ಮಾತ್ರ ಮಾಡ್ತಾ ಇದೀವಿ. ಜನಗಳಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಸರ್, ನಾವ್ ಏನ್ ಗೌರ್ಮೆಂಟ್ ಆದೇಶ ಕೊಟ್ಟಿದೆ, ಸರ್ಕಾರ ಆದೇಶ ಕೊಟ್ಟಿದ್ರೆ ಹಸಿರು ಪಟಾಕಿಗಳನ್ನೇ ಮಾರ್ಬೇಕು ಅಂತ, ಅದೇ ತರ ಹಸಿರು ಪಟಾಕಿಗಳನ್ನೇ ಮಾರ್ತಾ ಇದೀವಿ. ಅದೇ ತರ ಏರ್ ಪೊಲ್ಯೂಷನ್ ಆಗ್ದಿರಂಗೆ ಜಾಸ್ತಿ ತುಂಬಾ ಸ್ಮೋಕ್ ಮತ್ತೆ ಸೌಂಡ್ ಇಲ್ದಿರೋ ಪಟಾಕಿಗಳನ್ನ ಅವಾಯ್ಡ್ ಮಾಡಿ ಇದನ್ನ ಹಸಿರು ಪಟಾಕಿಗಳನ್ನ ಮಾರ್ತಿದೀವಿ. ಆಮೇಲೆ ಊರಿಂದ ಹೊರಗೆ ನಮ್ಗೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ಮಾರಕ್ಕೆ. ಅದೇ ತರ ನಾವು ಸಹಕರಿಸ್ತಿದೀವಿ. ನೀನ್ ಬೇಕು ಎಲ್ಲ ಇದನ್ನ ಫೈರ್ ಎಕ್ಸ್ಟೆನ್ಷನ್ ಆಗಿರ್ಬೋದು ಎಲ್ಲಾನು ಇಟ್ಕೊಂಡು ಅದಕ್ಕೆ ಅದೇ ತರ ನಾವು ಸರ್ಕಾರದ ಆದೇಶದಂತೆ ಮಾಡ್ತಾ ಇದೀವಿ. ಪ್ಲಾಸ್ಟಿಕ್ ಅವನ್ನೆಲ್ಲ ಅವಾಯ್ಡ್ ಮಾಡಿ ನಾವು ಇದು ಬಟ್ಟೆ ಚೀಲಗಳನ್ನ ಯೂಸ್ ಮಾಡ್ತಾ ಇದೀವಿ. ಆಮೇಲೆ ಇಲ್ಲಿ ಯಾವುದೇ ರೀತಿ ರೀತಿ ಘಟನೆ ಆಗದಿರಂಗೆ ನೋಡ್ಕೊಳ್ತಾ ಇದೀವಿ. ಪಟಾಕಿ ತುಂಬಾ ಕಾಸ್ಟ್ಲಿ ಇದೆ. ನಾವೇ ಒಂದ್ 100 ರೂಪಾಯಿ 200 ರೂಪಾಯಿ ಹಾಕ್ಸ್ಕೊಂಡು ಇಲ್ಲಿ ಪಟಾಕಿ ತಗೊಂತಾ ಇದೀವಿ.
ನಾವ್ ಏನಿಲ್ಲ ಒಂದ್ ಬಿಸ್ಲಿ ಅಟಮಾಮ್ ತಗೊಂಡ್ ಹೋಗ್ತಾ ಇದೀವಿ ಅಷ್ಟೇ. ರೋಡಲ್ಲಿ ಹಚ್ಚಕ್ ಹೋಗ್ತಾ ಇದೀವಿ. ಅಂದ್ರೂ ಯಾರಿಗೂ ಏನೋ ಮಾಡ್ದಲೆ ಸೇಫ್ ಆಗಿ ಪಟಾಕಿ ಹಚ್ಚಕ್ ನೋಡ್ತಾ ಇದೀವಿ. ಆದ್ರೂ ನಾವು ಆದಷ್ಟು ಪರಿಸರ ಸ್ನೇಹಿ ಪಟಾಕಿ ಹಚ್ತಾ ಇದೀವಿ. ಸೊ ಆದಷ್ಟು ನಾವು ಪರಿಸರ ಸ್ನೇಹಿ ಸಣ್ಣ ಪಟಾಕಿ ಹಚ್ತಾ ಇದೀವಿ. ತುಂಬಾ ದೊಡ್ಡ ಪಟಾಕಿ ಹಚ್ತಾ ಇಲ್ಲ. ಸೊ ನೀವು ಅಷ್ಟೇ ಯಾವಾಗ್ಲೂ ಸಣ್ಣ ಪಟಾಕಿ ಹಚ್ಚಿ ಯಾವಾಗ್ಲೂ ಖುಷಿಯಾಗಿರಿ. ಸೊ ಜಾಲಿ ಹ್ಯಾಪಿ ದೀಪಾವಳಿ.